ಹಚ್ಚ ಹಸಿರು ಸೀರೆ ಉಟ್ಟು ನಿಂತಿರೋ ಮಲೆನಾಡಿನ ಮಡಿಲ ಪ್ರತಿ ತಿರುವಲ್ಲೂ ಒಂದೊಂದು ಕತೆ ಅಡಗಿದೆ. ಅದರಲ್ಲೂ ನಮ್ಮ ಕೊಪ್ಪ, ಶೃಂಗೇರಿ, ತೀರ್ಥಹಳ್ಳಿ, ಬಾಳೆನೂರು ಸೇರಿದಂತೆ ಸುತ್ತಮುತ್ತ ಇರುವಂತ ಮಲೆನಾಡು ಪ್ರದೇಶದಲ್ಲಿ ಬರೀ ಪ್ರಕೃತಿ ಮಾತ್ರ ಅಲ್ಲ, ಅಲ್ಲಿನ ಜನರ ಅಚಲವಾದ ನಂಬಿಕೆ ಮತ್ತೆ ಆಚಾರ ವಿಚಾರ ಕೂಡ ಒಂದು ಒಳ್ಳೆ ವಿಶೇಷ ಅನುಭವ ಕೊಡುತ್ತೆ. ಅಂತದೇ ಪ್ರಕೃತಿ ನಡುವೆ ನೆಲೆಸಿರೋ ಒಂದೂರೇ ನಮ್ಮೂರು. ನಮ್ದು ತೀರ್ಥಹಳ್ಳಿ ತಾಲೂಕೆ ಆದ್ರೂ ನಮ್ಗೆ ಹತ್ರ ಇರೋದು ಕೊಪ್ಪ ತಾಲೂಕು. ಹಾಗಾಗಿ ಏನೇ ಕೆಲಸ ಇದ್ರು ಹೆಚ್ಚಾಗಿ ನಾವು ಕೊಪ್ಪಕ್ಕೆ ಹೋಗೋದು. ಅಂದಂಗೆ ಅವತ್ ನಂಗೆ ರಜೆ ಇತ್ತು, ಮನೇಲಿ ಕೂತ್ ಬೇಜಾರಾಗಿತ್ತು. ಹಂಗೆ ಕೊಪ್ಪದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಾನ್ ಕೊಪ್ಪ ಕಡೆ ಹೋಗಿದ್ದೆ. ಅವತ್ ಬೇರೆ ಭಾನುವಾರ. ಹೋಗಿದ್ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಬರೋ ನಿಂಗೆ ನೆನಪಾಗಿದೆ ರಾತ್ರಿ ಊಟಕ್ಕೆ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ. ಹಂಗಂತ ಸೀದಾ ಮಾರ್ಕೆಟ್ ಕಡೆ ಹೋಗಿ ಮಟನ್ ತರೋಣ ಅನ್ಕೊಂಡ್ರೆ ನೇತ್ ಬಿದ್ ಮಟನ್ ನೋಡ್ತಿದ್ದಂಗೆ ಆಗಿದ್ ಆಶ್ಚರ್ಯಕ್ಕಿಂತ ರೇಟ್ ಕೇಳಿ ಆಗಿದ್ ಶಾಕೆ ಜಾಸ್ತಿ ಸ್ಟ್ರಾಂಗ್ ಆಗಿತ್ತು. ಇನ್ನೇನು ಮಟನ್ ತಗೊಳ್ಳೋದಲ್ಲ, ಮಟನ್ ಬಗ್ಗೆ ಯೋಚನೆ ಮಾಡಕ್ಕೂ ಮನ್ಸಾಗ್ದೆ ಪಕ್ಕದಲ್ಲಿದ್ದ ಮೀನ್ ಸಾಬ್ರ ಹತ್ರ ಮೀನ್ ತಗೊಳಕಂತ ಹೋಗಿ ಮೀನ್ ಆರಿಸಿ ಪೇಮೆಂಟ್ ಮಾಡಿ ಪ್ಯಾಕ್ ಮಾಡಿಸ್ಕೊಳ್ಳೋಣ ಅನ್ನೋ ಅಷ್ಟರಲ್ಲೇ ಬಂತು ನೋಡಿ ನಮ್ ಡ್ರಾಮಾ ಟೀಮ್ ಇಂದ ಫೋನು. ಎಲ್ರಿ ಇದೀರಾ, ಟೈಮ್ ಸೆನ್ಸ್ ಇಲ್ವನ್ರಿ, ಎಲ್ರು ಬಂದು ವೇಟ್ ಮಾಡ್ತಾ ಇದೀವಿ ಅಂತ ನಮ್ ಡ್ರಾಮಾ ಯಾಮ್ದರ್ಮನ್ ಕೂಗಾಟ ಶುರು ಆಗಿತ್ತು. ಕೊನೆಗೆ ಮೀನ್ ತಗೊಳ್ಳೋ ಪ್ಲಾನ್ ಕ್ಯಾನ್ಸಲ್ ಮಾಡಿ ಸಾಬ್ರಿಗೆ ಟಾಟಾ ಹೇಳಿ ಹೋಗಿ ಡ್ರಾಮಾ ಟೀಮ್ ಜಾಯ್ನ್ ಆಗಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಮನೆ ಕಡೆ ಹೊರಡೋಷ್ಟ್ರಲ್ಲಿ ಗೊತ್ತಾಯ್ತು ಇವತ್ ಗಬ್ಬಾನಿ ಭೂತರಾಯ ಸ್ವಾಮಿ ಹರಕೆ ಅಂತ. ಇನ್ನು ಗಬ್ಬಾನಿ ಭೂತರಾಯ ಸ್ವಾಮಿ ಅಂದ್ರೆ ನಮ್ಮ ಮಲೆನಾಡಲ್ಲಿ ನ್ಯಾಯ ದೇವತೆ ಅಂತಾನೆ ಫುಲ್ ಫೇಮಸ್. ಇಲ್ಲಿ 2 ವರ್ಷಕ್ಕೊಂದ್ಸಲ ಹರಕೆ ನಡೆಯೋದು. ಈ ಹರಕೆಯಲ್ಲಿ ಒಂದ್ ಅಂದಾಜು 200 ರಿಂದ 300 ಕುರಿ ಹಂದಿ ಇದ್ರೆ ಕೋಳಿಗಳು ಲೆಕ್ಕನೇ ಇಲ್ಲ, ಅಷ್ಟ್ ಇರ್ತವೆ. ಇನ್ನು ಇಲ್ಲಿನ ಹರಕೆ ಅನ್ನ ಸಂತರ್ಪಣೆ ಬಗ್ಗೆ ಹೇಳೋದಾದ್ರೆ ಸಂಜೆ 6:30 ಹಂಗ್ ಊಟ ಹಾಕಕ್ ಶುರು ಮಾಡಿದ್ರೆ ಹೆಚ್ಚು ಕಮ್ಮಿ ಬೆಳಿಗ್ಗೆ 3 ಗಂಟೆವರೆಗೂ ಊಟ ಇರುತ್ತೆ. ಹರಕೆಗೆ ಸುತ್ತಮುತ್ತ ಅದೆಷ್ಟೋ ಊರಿಂದ ಜನ ಬಂದಿರ್ತಾರೆ. ಈ ಹರಕೆ ಹೇಗ್ ಸುತ್ತಮುತ್ತ ಫೇಮಸ್ ಹಾಗೆ ಬಾರಿ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಇನ್ನೇನು ಟೀಮ್ ಎಲ್ಲ ಸೇರ್ಕೊಂಡು ಸೀದಾ ಗಬ್ಬಾನೆ ಕಡೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಆಲ್ರೆಡಿ ಕಿಲೋಮೀಟರ್ ಗಟ್ಲೆ ದೂರದಿಂದಾನೇ ಲೈನ್ ಶುರು ಆಗಿತ್ತು. ಎಲ್ಲಿ ನೋಡಿದ್ರು ಜನ ಅಂದ್ರೆ ಜನ. ಹೋಗಿ ಗಾಡಿ ಪಾರ್ಕ್ ಮಾಡಿ ಬಂದು 7 ಗಂಟೆಗೆ ಲೈನ್ ಸೇರ್ಕೊಳ್ತಿದ್ದಂಗೆ ನಿಧಾನಕ್ಕೆ ಮುಂದಕ್ಕೆ ಹೋಗಕ್ ಶುರು ಮಾಡಿದ್. ಲೈನ್ ಅಲ್ಲೇ 8:30 ಹಂಗೆ ಊಟ ಹಾಕಲಿ ಹೋಗಿ ತಲುಪಿದ್ವಿ. ಹೋದವ್ರೆ ಊಟ ಹಾಕಿಸ್ಕೊಂಡು ಭರ್ಜರಿಯಾಗಿ ಊಟ ಮಾಡ್ಕೊಂಡು ಊರ್ ಕಡೆ ಹೊರಟ್ ಬರೋಷ್ಟ್ರಲ್ಲೇ ಸುತ್ತಲೂ ಕತ್ಲಾಗಿ ಚಂದ್ರ ಸುಸ್ತಾಗಿ ಮಲ್ಗೋ ಅಷ್ಟು ಹೊತ್ತಾಗಿತ್ತು. ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.